ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸನಾತನ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸಿಕೊಳ್ಳಬೇಕಾದ್ದು ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ಸರಿ ಅಂತ ಅನ್ನಿಸೋದು. ಅಥವಾ ಹಿನ್ನೆಲೆಗಳನ್ನು ಯೋಚಿಸಿದರೆ ಪುರಾತನ ಕಾಲದಲ್ಲಿ ಅಥವಾ ನಮ್ಮ ಇತಿಹಾಸದಲ್ಲಿ ಅದೆಷ್ಟೋ ಜನ ಮಹಾತ್ಮರಾಗಿ ಹೋಗಿದ್ದಾರೆ. ಸನಾತನ ಸಂಸ್ಕೃತಿ ಎನ್ನುವಂತಹ ಒಂದು ವೃಕ್ಷವನ್ನು ನೆಟ್ಟು ಅದರ ಬೇರು ಗಟ್ಟಿಯಾಗಿ ಈ ಪರಂಪರೆಯಲ್ಲಿ ಅಥವಾ ಈ ಭಾರತ ದೇಶದಲ್ಲಿ ಹುಲುಸಾಗಿ ಬೆಳೆಯುವ ಹಾಗೆ ಮಾಡಿದ್ದಾರೆ. ಆ ನೆಲೆಯಲ್ಲಿ ನೀವು ಯೋಚಿಸಿದರೆ ಅಂತಹ ಒಂದು ಮಹಾನ್ ವೃಕ್ಷಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀರನ್ನು ಗೊಬ್ಬರವನ್ನು ಹಾಕಿ ಬೆಳೆಸೋದು ಮಾತ್ರ ಉಳಿದಿರೋದು. ಅದಕ್ಕೆ ಬೇಕಾದ್ದು ಏನು ಅಂತ ಕೇಳಿದರೆ ಆ ಮಹಾತ್ಮರ ಬಗ್ಗೆ ಒಂದಷ್ಟು ಅವರ ಜೀವನ ಚರಿತ್ರೆಯನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದು ಅಥವಾ ಸಮಾಜದಲ್ಲಿ ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದು ಮಾತ್ರ ನಾವು ಮಾಡಬೇಕಾದ ಕರ್ತವ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರು ಮಾಡಿದಂತಹ ತ್ಯಾಗ, ಸಮಾಜದ ಉದ್ಧಾರಕ್ಕೆ ಬೇಕಾದಂತಹ ಮಾಡಿದಂತಹ ಕಾರ್ಯಗಳು ಬಹಳಷ್ಟು ದೊಡ್ಡದಾಗಿದೆ. ಅಂತಹ ಹಿನ್ನೆಲೆಯಲ್ಲಿ ಯೋಚಿಸಿದರೆ ನಾನು ಇವತ್ತು ಹೇಳಲಿಕ್ಕೆ ಹೊರಟಿದ್ದು ನಮ್ಮ ಭಾಗದಲ್ಲಿ ನಡೆದಾಡಿದಂತಹ ದೇವರು ಅಂತಲೇ ಭಾವಿಸಿಕೊಂಡಂತಹ ಅನೇಕ ಭಕ್ತರನ್ನು ಉದ್ಧರಿಸಿದಂತಹ ಅಧೀನರನ್ನು ಉದ್ಧರಿಸಿದಂತಹ ಪರಮ ಪೂಜ್ಯ ಭಗವಾನ್ ಶ್ರೀಧರ ಸ್ವಾಮಿಗಳ ಚರಿತ್ರೆಯ ಬಗ್ಗೆ. ಎಲ್ಲಿಯೇ ಹುಟ್ಟಿ ಎಲ್ಲೆಲ್ಲಿಯೋ ಸಂಚರಿಸುತ್ತಾ ಬಂದು ಸಿರಿಸಿ, ಸಿದ್ದಾಪುರ, ಸಾಗರ ಕಡೆಗಳಲ್ಲಿ ತಮ್ಮದಾದಂತಹ ಆಶ್ರಮವನ್ನು ಅಥವಾ ಇಲ್ಲಿ ಒಂದು ನೆಲೆಯನ್ನು ಕಂಡು ಆ ಮೂಲಕವಾಗಿ ಭಕ್ತರನ್ನು ಉದ್ಧರಿಸುತ್ತಾ ಬಂದವರು. ಯಾಕೆ ಇದು ಪ್ರಸ್ತುತ ಅಂತ ಕೇಳಿದರೆ, ಪ್ರತಿಯೊಬ್ಬ ಮಹಾತ್ಮರು ಕೂಡ ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಸಂಕಷ್ಟಗಳು ಬಹಳಷ್ಟು ದೊಡ್ಡದು. ಅದನ್ನು ಮೆಟ್ಟಿ ನಿಲ್ಲುತ್ತಾ ಮುಂದೆ 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 ಸಾಗಿ ಬಂದು ಆ ಮೂಲಕ ಲೋಕಕ್ಕೆ ಬೇಕಾದಂತಹ ಬೆಳಕನ್ನು ಕೊಟ್ಟಿದ್ದಾರೆ. ಆ ಬೆಳಕಿನಲ್ಲಿಯೇ ನಾವು ಬದುಕ್ತಾ ಇದ್ದೇವೆ. ಈ ಹೊತ್ತಿಗೂ ಶ್ರೀಧರರು ಅಳಿದು ಹೋಗಿ ಅವರ ದೇಹಾಂತ್ಯವಾಗಿ ಸುಮಾರು 50-52 ವರ್ಷಗಳಾಗಿದೆ. ನಮ್ಮ ಮನಸ್ಸಿನಲ್ಲಿ ಇನ್ನೂ ಅವರು ಉಳಿದಿದ್ದಾರೆ, ನಮ್ಮ ಜೊತೆಗೆ ನಮ್ಮ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ಸದಾ ಓಡಾಡಿಕೊಂಡಿದ್ದಾರೆ ಎನ್ನುವ ಹಾಗೆ ನಮಗೆ ನಮ್ಮಂಥವರಿಗೆ ಭಾಸವಾಗ್ತಾ ಇದೆ. ಆ ನೆಲೆಯಲ್ಲಿ ಅವರ ಬದುಕಿನ ಹಿನ್ನೆಲೆಯನ್ನು, ಅವರು ಸಾಗಿ ಬಂದಂತಹ ದಾರಿಯನ್ನು ಒಮ್ಮೆ ನೋಡಬೇಕು ಅಂತ ನನಗನ್ನಿಸಿದ್ದು. ಅದನ್ನು ಆ ಮೂಲಕವಾಗಿ ಈ ದೃಶ್ಯ ಮಾಧ್ಯಮದ ಮುಖೇನವಾಗಿ ಎಲ್ಲರೂ ಅದನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಆಶಯದೊಂದಿಗೆ ಕಥಾ ಪ್ರಾರಂಭಕ್ಕೆ ಮುಂದಾಗ್ತೇನೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ದಿವ್ಯ ಪುರುಷರೊಬ್ಬರ ಬದುಕಿನ ಚರಿತ್ರೆಯನ್ನು ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಪಂಥಾಹ್ವಾನವೂ ಹೌದು. ಯಾಕೆಂದರೆ ಮಹಾತ್ಮರು ಸಾಗಿದಂತಹ ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ದಾರಿಯೂ ಉಳಿದವರಿಗೆ ಅನುಕರಣೀಯವೂ ಹೌದು. ಅದು ಸುಲಭ ಸಾಧ್ಯವೂ ಅಲ್ಲ. ಯೋಚಿಸಿದರೆ ಇತಿಹಾಸದಲ್ಲಿ ಕೇವಲ 32 ವರ್ಷ ಬದುಕಿದಂತಹ ಶಂಕರಾಚಾರ್ಯರು, 39 ವರ್ಷ ಬದುಕಿದಂತಹ ಸ್ವಾಮಿ ವಿವೇಕಾನಂದರು, 50 ವರ್ಷ ಬದುಕಿದಂತಹ ರಾಮಕೃಷ್ಣ ಪರಮಹಂಸರು, ಹಾಗೆಯೇ 65-66 ವರ್ಷಗಳನ್ನು ಬದುಕಿದಂತಹ ಭಗವಾನ್ ಶ್ರೀಧರ ಸ್ವಾಮಿಗಳು. ಹೇಳುತ್ತಾ ಹೋದರೆ ಪ್ರತಿಯೊಂದು ಘಟನೆ, ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣವೂ ಹೇಳಬೇಕಾದಂತಹ ವಿಶಿಷ್ಟವಾದಂತಹ ಘಟನೆಗಳೇ ನಡೆದಿದೆ. ಆ ನೆಲೆಯಲ್ಲಿ ಭಗವಾನರ ಬದುಕಿನ
ಒಂದಷ್ಟು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಪರಿಚಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಈಗಿನ ಆಂಧ್ರ ಪ್ರದೇಶ ನಾಂದೇಡ್ ಜಿಲ್ಲೆಯ ದೇಗಲೂರು ಎನ್ನುವುದು ಭಗವಾನರ ಮೂಲ ಸ್ಥಳ. ತಿರುಮಾಜಿ ಅಂತ ಒಬ್ಬರು ಪತಕಿ ವಂಶಸ್ಥರಾದಂತಹ ಬ್ರಾಹ್ಮಣರು. ಆ ಕಡೆಯಲ್ಲಿ ಆ ಕಾಲಕ್ಕೆ ಸ್ಮಾರ್ತ ಸಂಪ್ರದಾಯವನ್ನು ಅನುಸರಿಸುವಂತಹ ಬ್ರಾಹ್ಮಣ ಕುಟುಂಬಗಳಿತ್ತು. ಪತಕಿ ಎನ್ನುವುದು ಒಂದು ಪದವಿಯ ಕಾರಣದಿಂದಾಗಿ ಆ ಹೆಸರು ಬಂತು ಎನ್ನುವ ಹಾಗೆ ಉಲ್ಲೇಖ ಇದೆ. ಎಲ್ಲಿಯೋ ನಿಜಾಮರ ಕಾಲದಲ್ಲಿ ಪಸಕಿ ಎನ್ನುವಂತಹ ಒಂದು ಅಧಿಕಾರಿ, ಆ ಅಧಿಕಾರಿಯ ಹಿನ್ನೆಲೆಯಿಂದ ಪತಕಿ ಎನ್ನುವುದು ಅದು ವಿರೂಪಗೊಂಡು ಆ ಹೆಸರನ್ನು ಹೊಂದಿತ್ತು ಅಂತ ಹೇಳಲಾಗ್ತದೆ. ಆ ಕುಟುಂಬದಲ್ಲಿ ಅತ್ಯಂತ ನಿಷ್ಠೆಯಿಂದ ಹಾಗೆಯೇ ಸದಾಕಾಲ ದೇವತಾರ್ಚನೆಯಲ್ಲಿ ಅಥವಾ ದೇವತಾ ಆರಾಧನೆಯಲ್ಲೇ ತೊಡಗಿದಂತಹ ಕುಟುಂಬ. ತಿರುಮಾಜಿ ಹಾಗೆ ಗಿರಿಮಾಜಿ ಇವರೆಲ್ಲ ಶ್ರೀಧರರ ಮೂಲ ಪುರುಷರು, ವಂಶದ ಹಿನ್ನೆಲೆಯನ್ನೇ ಹೊಂದಿದವರು. 2 ಜನ ಅಣ್ಣ ತಮ್ಮಂದಿರು, ಗೋವಿಂದರಾಯರು ಹಾಗೂ ನಾರಾಯಣರಾಯರು. ಗೋವಿಂದರಾಯರು ಹಿರಿಯರಾದರೆ ನಾರಾಯಣರಾಯರು ಅವರ ತಮ್ಮ. ಗಿರಿಮಾಜಿಯವರು ತಮ್ಮ ಮಗನಾದಂತಹ ತಿರುಮಾಜಿಯ ಈ 2 ಮಕ್ಕಳನ್ನು ಬಹಳ ಆಸ್ಥೆಯಿಂದ ಬೆಳೆಸ್ತಾ ಇದ್ರು. ಯಾಕೆಂದರೆ ತಿರುಮಾಜಿಯವರು ಗೋವಿಂದ ನಾರಾಯಣರು ಬಾಲ್ಯದಲ್ಲಿದ್ದಾಗಲೇ ತಂದೆಯವರು ತೀರಿ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ಬೆಳೆಸುವಂತಹ ಹಿನ್ನೆಲೆಯನ್ನು ಹೊಂದಿದಂತಹ ಹೊಣೆಗಾರಿಕೆಯನ್ನು ಹೊಂದಿದವರು ಗ್ರಹಚಾರ ನೋಡಿ. ಆ ಮಕ್ಕಳು ಸ್ವಲ್ಪ ಬಾಲ್ಯವನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿಯೇ ಅಜ್ಜನೂ ತೀರಿ ಹೋಗ್ತಾರೆ. ಆ ಕಾಲಕ್ಕೆ ಚಿಕ್ಕಪ್ಪನ ನೆಲೆಯಲ್ಲಿ ಅವರ ಆಶ್ರಯದಲ್ಲಿ ಗೋವಿಂದ ನಾರಾಯಣರು ಬೆಳೆಯಬೇಕಾದಂತಹ ಸ್ಥಿತಿ ಬರ್ತದೆ. ಅವರ ಚಿಕ್ಕಪ್ಪ ಬಹಳ ಮುಂದಾಲೋಚನೆಯನ್ನು ಮಾಡ್ತಾ ಇದ್ರಂತೆ. ಇವರಿಗೆ ವಿದ್ಯಾಭ್ಯಾಸ ಮಾಡಿಸಿದರೆ ಆ ಮೂಲಕವಾಗಿ ಮುಂದೆ ಆಸ್ತಿಯಲ್ಲಿ ಎಲ್ಲಿಯೋ ಪಾಲು ಕೇಳಿಬಿಡುತ್ತಾರೆ. ಹಾಗಾಗಿ ದನವನ್ನು ಮೇಯಿಸಲಿಕ್ಕೆ ಹಾಗೆಯೇ ಕೃಷಿ ಜಮೀನಿನಲ್ಲಿ ಕೆಲಸವನ್ನು ಮಾಡಿಸಲಿಕ್ಕೆ ಬೇಕಾಗಿ ಇವರನ್ನು ಎಲ್ಲಿಯೂ ಶಾಲೆಗೆ ಕಳಿಸದೆ ಹಾಗೆಯೇ ಮನೆಯಲ್ಲಿ ಇಟ್ಕೊಂಡಿದ್ರು. ಸದಾ ಹಿಂಸೆ ಕೊಡ್ತಾ ಇದ್ರಂತೆ, ಹೊಟ್ಟೆ ತುಂಬ ಆಹಾರ ಕೊಡ್ತಾ ಇರಲಿಲ್ಲಂತೆ. ಹೇಗೋ ಆದರೆ ತಮ್ಮ ಪೂರ್ವಜರ ಭೂಮಿ, ಕೃಷಿ ಭೂಮಿ, ಅದರಲ್ಲಿ ಬದುಕಬೇಕು, ತಂದೆ ಮಾಡಿಟ್ಟಂತಹ ಭೂಮಿ, ಅಂತಹ ಒಂದು ಮಾನಸಿಕವಾದಂತಹ ಬಂಧನ ಅವರಿಗಿತ್ತು. ಆ ಕಾರಣಕ್ಕಾಗಿ ಹಿಂಸೆಯನ್ನು ಸಹಿಸಿಕೊಂಡು ಬದುಕ್ತಾ ಇದ್ರು. ಬಂದವರ ಎದುರಿನಲ್ಲೆಲ್ಲ ಹೇಳ್ತಾ ಇದ್ರಂತೆ, ಬೆಳೆದು ಕಂಬದ ಹಾಗೆ ಬೆಳೆದು ನಿಂತಿದ್ದಾರೆ, ಒಂದು ಅಕ್ಷರ ವಿದ್ಯೆ ಗೊತ್ತಿಲ್ಲ ಇವರಿಗೆ, ಕಲಿಯೋ ಮನಸ್ಥಿತಿ ಇಲ್ಲ ಅಂತ. ಯಾಕೆಂದರೆ ತಾವು ಶಾಲೆಗೆ ಕಳಿಸ್ಲಿಲ್ಲ ಅಂತ ಹೇಳೋದಲ್ಲ, ಅವರು ಕಲಿತಾ ಇಲ್ಲ ಎನ್ನುವುದನ್ನೇ ನಿರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಒಂದು ದಿನ ಸಂಜೆ ಹೊತ್ತಿಗೆ ಕಾರಣವೇ ಇಲ್ಲದೆ ಈ ಗೋವಿಂದ ನಾರಾಯಣರನ್ನು ಹೊಡಿಲಿಕ್ಕೆ ತೊಡಗಿದ್ರಂತೆ. ನಿಮ್ಗೆ ಊಟ ಹಾಕೋದಿಲ್ಲ, ಹಾಗೆ ಮೊದಲೇ ಹಸಿವಿನಿಂದ ಬಳಲ್ತಾ ಇದ್ರು, ಮೇಲೆ ಹೊಡೆತದ ಉರಿ ಬೇರೆ. ಆವಾಗ ಹೇಳಿದ್ರಂತೆ, ನಿಮಗೆ ವಿದ್ಯೆ ಕಲೀಲಿಕ್ಕೂ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ನೀವು ಇದ್ದದ್ದೇ ದಂಡ. ಇವರಿಗೆ ಆ ನೋವಿನಲ್ಲಿ ಒಂದು ಮಾತು ಬಂದೋಯ್ತು. ಗೋವಿಂದ ನಾರಾಯಣರು ಇಬ್ಬರು ಅಣ್ಣ ತಮ್ಮ ಹೇಳಿದ್ರಂತೆ, ನೀವು ನಮಗೆ ವಿದ್ಯೆ ಕಲಿಸ್ಲಿಲ್ಲ. ಆವಾಗ ಹೇಳಿದ್ರಂತ, ನಾ ಕಲಿಸ್ಬೇಕು ಅಂತ ನಿಮ್ಮ ಮನಸ್ಥಿತಿ ಇದ್ರೆ ಎಲ್ಲೋ ಹೋಗಿ ಕಲಿತಿದ್ರಿ, ನೀವು ಕಲಿಯೋ ಮನೋಭಾವ ನಿಮಗಿಲ್ಲ ಅಂತ. ಇವರು ಅದನ್ನೇ ಪಂತವಾಗಿ ಸ್ವೀಕರಿಸಿದ್ರು. ಆ ಹೊತ್ತಿನಲ್ಲಿ ಸಂಜೆ ಹೊತ್ತಿಗೆ ಹೇಳಿದ್ರಂತೆ, ಹಾಗಿದ್ರೆ ನಾವು ಮನೆ ಬಿಟ್ಟು ಹೋಗ್ತೇವೆ, ನಿಮ್ಮ ಆಸ್ತಿಯಲ್ಲಿ ಒಂದು ತುಣುಕು ನಮಗೆ ಬೇಡ, ನಮಗೆ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ಸಾಕು, ಎಲ್ಲಾದ್ರೂ ಹೋಗಿ ಬದುಕಿಕೊಳ್ಳುತ್ತೇವೆ ಅಂತ. ಹಾಗೆ ಆ ಒಂದು ದಿವಸ ಸಂಜೆ ಅಂದರೆ ಕತ್ತಲೆ ಕವಿಯ ಹೊತ್ತಿಗೆ ಗೋವಿಂದ ನಾರಾಯಣ ಎನ್ನುವಂತಹ ಸಹೋದರರು ಸುಮಾರು 10-12 ವರ್ಷ, ಏನು ತುಂಬ ಬೆಳೆದವರಲ್ಲ, 10-12 ವರ್ಷದ 2 ಜನ ಹುಡುಗರು ಮನೆ ಬಿಟ್ಟು ಹೊರಟು ಬಿಡ್ತಾರೆ.